ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜ್ಞಾನ ದೇಗುಲದಲ್ಲಿ ಧ್ಯೇಯ ವಾಕ್ಯ ಬದಲಾವಣೆ ವಿವಾದ. ಸದನದ ಒಳಗೂ ಹೊರಗೂ ಬಿಜೆಪಿ ನಾಯಕರಿಂದ ವಾಗ್ದಾಳಿ. ಮಕ್ಕಳ ಮನಸ್ಸಲ್ಲಿ ಸಂಘರ್ಷ ಮೂಡಿಸೋ ಕೆಲಸ ಅಂತ ಕಿಡಿ, ತಪ್ಪೇನಿಲ್ಲ ಅಂತ ಬಹುತೇಕ ಸಚಿವರ ಸಮರ್ಥನೆ. ಯಾವ ನಿಟ್ಟಿನಲ್ಲಿ ಧ್ಯೇಯವಾಕ್ಯ ಬದಲಾವಣೆಯಾಗಿದೆ ಗೊತ್ತಿಲ್ಲ, ಹಾಗಾದಲ್ಲಿ ಅದು ತಪ್ಪು. ಸ್ವತಃ ನಾನೇ ಅದನ್ನ ಸರಿಪಡಿಸಲು ಹೇಳ್ತೀನಿ ಎಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಕೆರೋಸಾ ಶಾಲೆಯ ವಿವಾದದ ಬಗ್ಗೆ ವಿಶೇಷ ತನಿಖೆಗೆ ಮುಂದಾದ ಸರ್ಕಾರ. ಇನ್ವೆಸ್ಟಿಗೇಷನ್ಗಾಗಿ ಮಂಗಳೂರಿಗೆ ಆಗಮಿಸಿದ ಐಎಎಸ್ ಅಧಿಕಾರಿ ಆಕಾಶ್ ಶಂಕರ್. ಶಿಕ್ಷಣ ಇಲಾಖೆಯಿಂದಲೂ ಮಾಹಿತಿ ಕಲೆ. ರಾಮನಗರದಲ್ಲಿ 40 ವಕೀಲರ ಮೇಲೆ ದೂರು ದಾಖಲಿಸಿದ್ದಕ್ಕೆ ಖಂಡನೆ. ಸಿಡಿದ ಲಾಯರ್ಸ್ಗಳಿಂದ ಬೃಹತ್ ಪ್ರತಿಭಟನೆ. ಸುಳ್ಳು ಕೇಸ್ ಅಂತ ಆಕ್ರೋಶ. ಪಿಎಸ್ಐ ಅಮಾನತಿಗೆ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.